ಮದುವೆಯಾಗಿದ್ದರೂ ಗಂಡನ ಜೊತೆಗೆ ಬಾಳೋದಕ್ಕೆ ಆಗ್ತಾ ಇಲ್ವಾ? ಅಥವಾ ಹೆಂಡತಿಯ ಮನಸ್ಸನ್ನು ನೀವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲವೇ? ನಿಮ್ಮನ್ನು ನಿಮ್ಮ ಹೆಂಡತಿ ಅರ್ಥ ಮಾಡಿಕೊಂಡು ನಿಮ್ಮ ಜೊತೆಯಲ್ಲಿ ಸರಿದೂಗಿಸಿಕೊಂಡು ಹೋಗುತ್ತಿಲ್ಲವೇ? ಇದು ದಾಂಪತ್ಯ ಸಮಸ್ಯೆಗೆ ಅನಿವಾರ್ಯವಾದ ಕಾರಣಗಳಾಗಬಹುದು. ಇಂತಹ ಸಮಸ್ಯೆಗಳು ಪ್ರತಿಯೊಬ್ಬ ಮದುವೆಯಾದ ಪತಿಪತ್ನಿಯರಲ್ಲಿ ಬಂದೇ ಬರುತ್ತೆ. ಆದರೆ ಇದು ಶಾಶ್ವತವಾಗಿ ಇರುವುದಿಲ್ಲ. ಮದುವೆಯಾಗಿ 2-3 ತಿಂಗಳಲ್ಲೇ ಈ ಮನಸ್ತಾಪಗಳು ಕೆಲವರಲ್ಲಿ ನೋಡಬಹುದು. ಇನ್ನು ಕೆಲವರಲ್ಲಿ ಈ ಮನಸ್ತಾಪಗಳು 2 ವರ್ಷದ ಬಳಿಕ ಬರಬಹುದು. ಒಂದು ಬಾರಿ ಬಂದರೆ ಮತ್ತೆ ಸರಿ ಹೋಗೋದು ಕಷ್ಟ ಆಗತ್ತೆ. ಅತ್ತೆ ಸೊಸೆಯರ ಜಗಳಗಳು, ಮನಸ್ತಾಪಗಳು ಹೆಚ್ಚಾಗಿ ಮನೆಯಲ್ಲಿ ಅವರು ಇರಲು ಸಾಧ್ಯವಾಗುವುದೇ ಇಲ್ಲ. ಇಂತಹ ಸಮಸ್ಯೆಗಳು ಇದ್ದಾಗ ಪರಿಹರಿಸಿಕೊಳ್ಳಲೇಬೇಕು. ಇಲ್ಲದಿದ್ದರೆ ಒಟ್ಟಿಗೆ ಬದುಕಲು ಹೇಗೆ ತಾನೇ ಸಾಧ್ಯ ಆಗತ್ತೆ? ಬಹುತೇಕ ದಾಂಪತ್ಯ ಜೀವನದಲ್ಲಿ ಅನುಭವಿಸುವ ಸಮಸ್ಯೆಯೇ ಇದಾಗಿರುತ್ತೆ. ಇದೆಲ್ಲ ಸರ್ವೇ ಸಾಮಾನ್ಯದ ಸಮಸ್ಯೆಗಳಾಗಿರಬಹುದು. ಆದರೆ ಇದು ಹೆಚ್ಚಾಗುತ್ತಾ ಹೋದಂತೆ ದಾಂಪತ್ಯ ವಿಚ್ಛೇದನದವರೆಗೂ ಬರುವ ಸಾಧ್ಯತೆ ಇರುತ್ತೆ. ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಒಂದು ಶಾಶ್ವತ ಪರಿಹಾರ ಮಾರ್ಗ ಖಂಡಿತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮೊದಲು ನಿಮ್ಮ ಜೀವನದಲ್ಲಿ ಇಂತಹ ಸಮಸ್ಯೆಗಳೇ ಏನಾದರೂ ಇತ್ತು ಅನ್ನೋದಾದರೆ ಓಂ ಶ್ರೀ ಕೊಳ್ಳೇಗಾಲದ ಜ್ಯೋತಿಷ್ಯರು, ಪ್ರಖ್ಯಾತ ಮೋಡಿ ಮನೆತನದವರು ಮಣಿಕಂಠ ಗುರುಗಳಿಗೆ ಒಂದು ಕರೆ ಮಾಡಿ ನಿಮ್ಮ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರವನ್ನು ಶೀಘ್ರವಾಗಿ ಇವತ್ತೇ ಕೊಡುತ್ತಾರೆ. ಇನ್ನು ದಾಂಪತ್ಯ ಜೀವನದಲ್ಲಿ ನಾವು ಈಗಾಗಲೇ ಹೇಳಿರುವಂತಹ ಸಮಸ್ಯೆ ತೊಂದರೆಗಳಲ್ಲಿ ನೀವು ಇದ್ದರೆ ಖಂಡಿತವಾಗಿಯೂ ಮನೆ ಹಾಳಾಗುತ್ತೆ. ಈ ಸಮಸ್ಯೆಗಳು ಬರಬಾರ್ದು ಅಂದರೆ ಮೊದಲನೇದಾಗಿ ನೀವು ಮಾಡಬೇಕಾಗಿರುವುದು ಕಣ್ಣು ಕಾಣಿಸದೇ ಇರುವಂತಹ ಒಂದು ತೆಂಗಿನಕಾಯಿಯನ್ನು ತೆಗೆದುಕೊಂಡು ಬಂದು ಅರಿಶಿಣದ ನೀರಿನಲ್ಲಿ ಅದನ್ನು ಚೆನ್ನಾಗಿ ತೊಳೆದು ಅದರ ಮಧ್ಯಭಾಗದಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಬಿಡಿಸಿದ ನಂತರ ನಿಮ್ಮ ಮನೆ ದೇವರ ಫೋಟೋದ ಮುಂದೆ ಇಡಬೇಕು. ಹಾಗೂ ನಿಮ್ಮ ಹೆಂಡತಿ ಅಥವಾ ಗಂಡನ ಮನೆ ದೇವರ ಫೋಟೋವನ್ನು ಪಕ್ಕದಲ್ಲಿಟ್ಟು ಆ ತೆಂಗಿನಕಾಯಿಯನ್ನು ಅದರ ಮುಂದೆ ಇಡಬೇಕು. ಒಂದು ಕರ್ಪೂರವನ್ನು ಹಚ್ಚುತ್ತಾ ಮನೆಯಲ್ಲಿರುವ ಸಮಸ್ಯೆಗಳು, ದಾಂಪತ್ಯದಲ್ಲಿ ಅರ್ಥ ಮಾಡಿಕೊಳ್ಳದೆ ಒಬ್ಬರಿಗೊಬ್ಬರು ಪರಿತಪ್ಪಿಸುತ್ತಿರುವ ಪರಿಸ್ಥಿತಿಯನ್ನು, ಅನುಭವಿಸುತ್ತಿರುವ ಕಷ್ಟಗಳನ್ನು ಭಕ್ತಿ ಸಂಕಲ್ಪ ಮಾಡಿ ಹೇಳಿಕೊಂಡು ಈ ಸಮಸ್ಯೆಯಿಂದ ಪಾರು ಆಗಬೇಕು. ಮನೆಯಲ್ಲಿ ಸುಖ ಶಾಂತಿ ನೆಲೆಸುವಂತಾಗಬೇಕು. ಗಂಡ ಹೆಂಡತಿ ನಡುವೆ ಸಮಸ್ಯೆಗಳು ಇಲ್ಲದೆ ಸಾಮರಸ್ಯ ಜೀವನ ಉತ್ತಮವಾಗಿರಬೇಕು. ಅತ್ತೆ ಸೊಸೆ ಜಗಳಗಳು ಕಳೆಯಬೇಕು ಅಂತ ಭಕ್ತಿಯಿಂದ ಬೇಡಿಕೊಂಡು ಕರ್ಪೂರ ಉರಿದು ಹೋದ ಮೇಲೆ ಮನೆಯನ್ನು ದೃಷ್ಟಿ ತೆಗೆದು ಅದನ್ನು ಮನೆಯ ಮುಂಭಾಗ ಇಡುಗಾಯಿ ರೂಪದಲ್ಲಿ ಹೊಡೆದು ಹಾಕಿಬಿಡಿ. ಅಲ್ಲಿಂದ ನಿಮ್ಮ ಮನೆ ಏಳಿಗೆ ಆಗುತ್ತದೆ. ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಮಣಿಕಂಠ ಗುರುಗಳಿಗೆ ಒಂದು ಕರೆ ಮಾಡಿ ನಿಮ್ಮ ಸಮಸ್ಯೆಗೆ ಇವತ್ತೇ ಶಾಶ್ವತ ಪರಿಹಾರವನ್ನು ನೀಡ್ತಾರೆ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡೋಣ. ಧನ್ಯವಾದಗಳು.